ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಾರಿಗೆ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಹೋಬಳಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪೋಷಕರು ರಾಜ್ಯ ರಸ್ತೆ ಸಾರಿಗೆ ಬಸ್ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಿನ ಸಮಯದಲ್ಲಿ ಸಾಸ್ವೆಹಳ್ಳಿಯಿಂದ ಆನವೇರೆ ಒಳಲೂರು ಮಾರ್ಗವಾಗಿ ಶಿವಮೊಗ್ಗಕ್ಕೆ ಹೋಗುವ ರಾಜ್ಯ ರಸ್ತೆ ಸಾರಿಗೆ ಬಸ್ಗಳು ನಿಗದಿತ ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ. ಏಕಕಾಲದಲ್ಲಿ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ಸಮಯದಲ್ಲಿ ಒಟ್ಟೊಟ್ಟಿಗೆ 2-3 ಬಸ್ಗಳು ಬರುತ್ತವೆ. ಇದರಿಂದ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪ್ರಯೋಜನವಾಗುತ್ತಿಲ್ಲ. ಈ ಮಾರ್ಗದಲ್ಲಿ ಕಡಿಮೆ ಬಸ್ಗಳಿದ್ದು ಅವುಗಳು ಸಹ ಸರಿಯಾದ ಸಮಯಕ್ಕೆ ಬಾರದ ಕಾರಣ ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಸರಿಯಾದ ಸಮಯಕ್ಕೆ ಹೋಗುತ್ತಿಲ್ಲ ಎಂದು ಪೋಷಕರು ದೂರಿದ್ದಾರೆ. ಶಿವಮೊಗ್ಗ ಮತ್ತು ಒಳಲೂರು ಮಾರ್ಗವಾಗಿ ಭದ್ರಾವತಿ ತಾಲೂಕು ಆನ್ವೀರಿಗೆ ಬಂದು ಮರಳಿ ಶಿವಮೊಗ್ಗಕ್ಕೆ ಹೋಗುವ ಬಸ್ಗಳು ಹೊನ್ನಾಳಿ ತಾಲೂಕು ಸಾಸ್ವೆಹಳ್ಳಿಗೆ ಬಂದು ಮರಳಿ 10 ಕಿಲೋಮೀಟರ್ ಹೆಚ್ಚುವರಿ ಮಾರ್ಗದಿಂದ ಶಿವಮೊಗ್ಗ ದಾವಣಗೆರೆ ಜಿಲ್ಲೆಯ ಗಡಿ ಭಾಗದ ಹಳ್ಳಿಗಳ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಮಾರ್ಗ ಸುಗಮವಾಗಲಿದೆ. ಶಿವಮೊಗ್ಗಕ್ಕೆ ಹೋಗುವಂಥ ಈ ಬಸ್ಗಳು ಮಾರ್ಗ ವಿಸ್ತರಣೆ ಮಾಡಲಿ ಎಂಬುದು ವಿದ್ಯಾರ್ಥಿಗಳ ಬೇಡಿಕೆಯಾಗಿದೆ. ಈ ಸಮಸ್ಯೆ ಹಾಗೂ ಬೇಡಿಕೆ ಕುರಿತು ಹಲವು ಬಾರಿ ಡಿಪೋಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಪೋಷಕರು ಹಾಗೂ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ವಿದ್ಯಾರ್ಥಿ ಯಶವಂತ್ ಹಾಗೂ ಹೊನ್ನಾಳಿ ಸಾರಿಗೆ ಡಿಪೋ ಮ್ಯಾನೇಜರ್ ರಾಮಚಂದ್ರಪ್ಪ ಏನು ಹೇಳ್ತಾರೆ ನೀವೇ ಕೇಳಿ. ನನ್ನ ಹೆಸರು ಯಶವಂತ್ ಅಂತ. ಏನು ಸಮಸ್ಯೆ ಅಂದ್ರೆ ನಮಗೆ ಬಸ್ಸು ಕರೆಕ್ಟ್ ಟೈಮಿಗೆ ಬರೋಲ್ಲ. ಬಂದ್ರೂ ಜನ ಹತ್ತಿಸ್ಕೊಳಲ್ಲ, ಫುಲ್ ರಶ್ ಆಗಿರ್ತದೆ ಬಸ್ಸು. ಒಂದು 20-30 ಜನ ಡೋರಲ್ಲೇ ನಿಂತಿರ್ತಾರೆ. ಡೈಲಿ 10-15 ಜನ ಬಸ್ ಸ್ಟ್ಯಾಂಡಲ್ಲೇ ಉಳ್ಕೊಂಡು ಹೋಗಿರ್ತಾರೆ. ಕಾಲೇಜಿಗೆ ಯಾರು ಪ್ರಾಪರಾಗಿ ಹೋಗೋಕ್ಕಾಗ್ತಿಲ್ಲ. KSRTC ಡಿಪೋಗೆ, ಹೊನ್ನಾಳಿ ಡಿಪೋಗೆ ಇಲ್ಲಿಗಾಗಲೇ 5-6 ಸರಿ ಎಲ್ಲ ಲೆಟ್ರೆಲ್ಲ ಕೊಟ್ಟಿದ್ದೀವಿ, ಸೈನ್ ಮಾಡಿಸಿ. ಯಾರು ಇನ್ನೂ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಇವತ್ತು ಹಿಂಗೆಲ್ಲ ಸ್ಟ್ರೈಕ್ ಮಾಡಿದ್ದಕ್ಕೆ ಬಸ್ ಬಿಡ್ತೀವಿ ಅಂತ ಅಂದಿದ್ದಾರೆ. ಇನ್ನೂ ಅದ್ರ ಬಗ್ಗೆ ಏನೋ ಅವರು ಕರೆಕ್ಟಾಗಿ ಮನವಿ ಏನು ಅಲ್ಲ. ಇವತ್ತು ಬೆಳಿಗ್ಗೆ ಪ್ರತಿಭಟನೆ ನೀವು ಮಾಡ್ಲಿಕ್ಕೆ ಕಾರಣ? ಬಸ್ಸಿಂದ ಹುಡುಗರು ಬಿದ್ರು. ಈಗ ಬೆಂಗಳೂರು ಬಸ್ಸಿಂದ ಹುಡುಗರು ಬಿದ್ರು, ನಾನು ಬಿದ್ದೆ ಬಸ್ಸಿಂದ. ಅದಕ್ಕೆ ಬಸ್ಸು ಹಚ್ಲಿಲ್ಲ, ಅವ್ನು ಹಂಗೆ ನಿಲ್ಸಲಿಲ್ಲ, ಹಂಗೆ ಹೋದ. ಅದಕ್ಕೆ ಬಸ್ ಎಲ್ಲ ನಿಲ್ಸಿ ಪ್ರತಿಭಟನೆ ಮಾಡಿದ್ರು. ಅದೇ ಈಗ ಏನೋ ಬೆಳಿಗ್ಗೆ ಎಲ್ಲ ಏಕಕಾಲದ ಬಸ್ ಬರ್ತವೆ ಅನ್ನೋ ವಿಚಾರ ಬಂತು. ಒಂದೇ ಟೈಮಿಗೆ 2-3 ಬಸ್ ಬರ್ತವೆ. ಹಿಂದೆ 1 ಗಂಟೆ 2 ಗಂಟೆ ಹುಡುಗರು ಕಾಯ್ಬೇಕು. ಯಾರಿಗೂ ಬಸ್ ಇರಲ್ಲ ಕರೆಕ್ಟ್ ಆಗಿ. ಕಾಲೇಜ್ ಅಂದ್ರೆ ಸರಿಯಾದ ಸಮಯಕ್ಕೆ ಬೆಳಿಗ್ಗೆ ಟೈಮಲ್ಲಿ ಬಸ್ ಬರಲ್ಲ. ಬಂದ್ರು ಫುಲ್ ರಶ್ ಆಗಿರ್ತವೆ, ಆಗಲ್ಲ. ಅದೇ ಹಿಂದೆ ಸಾಸ್ವಳ್ಳಿಯಿಂದಾನೇ ಫುಲ್ ರಶ್ ಬಂದಿರ್ತಾವ ಹುಡುಗ ಬಸ್. ಇಲ್ಲಿಂದ ಮತ್ತೆ ಅನ್ಗೋಡಿ, ಆನ್ವೇರಿ ಅಲ್ಲಿ ಯಾರಿಗೂ ಹುಡುಗರಿಗೆ ಹಚ್ಚೋದೇ ಇಲ್ಲ, ಹಂಗೆ ಹೋಗ್ತಾರೆ. ಈಗ ನಿಮ್ ಬೇಡಿಕೆ ಏನು ಅಂತ? ಬೇಡಿಕೆ ಬಸ್ ಬೇಕು, ಎಕ್ಸ್ಟ್ರಾ ಬಸ್ ಬೇಕು, ಪ್ರಾಪರ್ ಟೈಮಿಗೆ ಬಸ್ ಬಿಡ್ಬೇಕು ಅಂತೇಳಿ ಕೇಳ್ತಿರೋದು. ಆ ಕಡೆಯಿಂದ ಬರೋಕ್ಕೂ ಬಸ್ ಬೇಕು. ಮತ್ತೆ ಇನ್ನೊಂದೇನಂದ್ರೆ ಅವರಿಗೆ ಬಸ್ ಇಲ್ಲ ಅಂತಿದ್ರೆ ಆನ್ವೇರಲ್ಲಿರೋ ಬಸ್ನೇ ಸಾಸ್ವಳ್ಳಿ ಎಕ್ಸ್ಟೆಂಡ್ ಮಾಡಬೇಕು ಅಂತ ಮನವಿ ಕೊಟ್ಟಿದ್ವಿ. ಕೇಳಿದ್ರೆ ಡಿಪೋ ಬೇರೆ ಆಗುತ್ತೆ, ನಾವೇನ್ ಮಾಡೋಣ, ನಾವ್ ಹೇಳಿದ್ವಿ ಸ್ಟ್ರೈಕ್ ಮಾಡೋಕ್ಕಿಂತ ಡಿಪೋ ಮ್ಯಾನೇಜರ್ ಮಾಡಿದ್ವಿ. ಬೆಳಗ್ಗೆಯಿಂದ ಅಷ್ಟು ಹೇಳಿದ್ವಿ. 9 ಗಂಟೆಗೆ ಫೋನ್ ಮಾಡಿದ್ರು ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದಾರೆ. ಹುಡುಗರು ಊಟ ಮಾಡಿಲ್ಲ, ಏನಿಲ್ಲ, ಇಲ್ಲೇ ಇದ್ದಾರೆ ಕಾಲೇಜಿಗೆ ಹೋಗೋ ಹುಡುಗರೆಲ್ಲ. ಏನೂ ಸರಿಯಾಗಿ ರೆಸ್ಪಾನ್ಸ್ ಇರ್ತಿಲ್ಲ. ಮನವಿ ಕೊಟ್ಟಿದ್ರು, ಇಸ್ಕೊಂಡಿದ್ದೀವಿ. ಸಂಬಂಧಪಟ್ಟವರಿಗೆ ಇವತ್ತೇ ಅದನ್ನ ಡಿವಿಷನ್ ಆಫೀಸಿಗೆ ಕಳಿಸ್ಬಿಟ್ಟು ಅವ್ರ ಹತ್ರ ದೂರವಾಣಿ ಮುಖಾಂತರ ಮಾತಾಡಿ ವ್ಯವಸ್ಥೆ ಮಾಡೋ ಇದು ಮಾಡ್ತೀವಿ. ಅದು ಆನ್ವೇರಿ ಇರೋದನ್ನ ಸಾಸ್ವಳ್ಳಿಗೆ ಎಕ್ಸ್ಟೆನ್ಷನ್ ಮಾಡೋ ಶಿವಮೊಗ್ಗ ಡಿಪೋ ಗಾಡಿ ಅದು. ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ಗೆ ಮಾತಾಡ್ತೀನಿ, DTO ಸರ್ಗೂ ಮಾತಾಡ್ತೀನಿ. ಓಕೆ ಥ್ಯಾಂಕ್ ಯು.